ತೊರಗೋಲ್ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದರ ಕಾರಣ ಇಲ್ಲಿ ಭಾರೀ ಪ್ರಮಾಣದ ಬೆಳೆ ಹಾನಿ ಆಗಿದೆ. ನೋಡೋಣ ಬನ್ನಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೆ ತೊರಗಲ್ ಗ್ರಾಮದಲ್ಲಿ ಅಕಾಲಿಕ ಮಳೆಯಿಂದಾಗಿ ನೂರಾರು ಎಕರೆ ಕಬ್ಬು ಬೆಳೆ ನಾಶವಾಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನು 3-4 ತಿಂಗಳಲ್ಲಿ ಕಬ್ಬು ಕಟಾವಿಗೆ ಬರುವ ಸಮಯದಲ್ಲಿ ಅಕಾಲಿಕ ಮಳೆ ಬಿರುಗಾಳಿಯಿಂದಾಗಿ ಹಳೆ ತೊರಗಲ್ ರೈತರಾದ ಮೊಹಮ್ಮದ್ ಹಾಸಿಂ ಗೌಸಾಮಿ ಹಾಜಿ ಎಂಬುವರ 5 ಎಕರೆ ಕಬ್ಬು ಸಂಪೂರ್ಣ ನೆಲಸಮವಾಗಿ ಬಿದ್ದಿರುವ ದೃಶ್ಯ ಇಲ್ಲಿ ಕಾಣಬಹುದು. ಬಂದಿದ್ದು ಕೈ ಬಂದಿದ್ದು ಪೀಕ ನಮಗೆ ಕೈ ಹತ್ತಿಲ್ರಿ. ಅದ ಮಳೆ ಹತ್ತಿ ನುಕ್ಸಾನ ಐತ್ರಿ. ಯಾರು ಪರಿಹಾರ ನಮಗಿಂದ ಬಂದು ಇದು ಮಾಡಿಲ್ರಿ. ಮತ್ತೆ ಇದಕ್ಕೆ ಹ್ಯಾಂಗ ಮಾಡ್ತೀರಿ ನೋಡ್ರಿ. ಸಂಬಂಧಪಟ್ಟ ಇಲಾಖೆ ಯಾರು ಬಂದಿಲ್ರಿ ಇಲ್ಲೇ. ಒಟ್ಟಾರಿ ಯಾರ್ದು ಆದ ಮಾಡಿಲ್ರಿ ಇಲ್ಲೇ. ಬರ್ತಾರೋ ಇದು ಮಾಡ್ಕೋಬೇಕಾರಿ ನಮಗೆ ನೀರಿಂದು ತ್ರಾಸ ಐತ್ರಿ ಇಲ್ಲೇ. ಒಟ್ಟು ಬಂದು ಪೀಕ್ ನಮ್ಗೆ ಕೈಗೆ ಹತ್ತಿಲ್ರಿ ಅದ. ಇನ್ನು ಹೊಲದಲ್ಲಿ ತಹಶೀಲ್ದಾರ್ ಇರುವಂತ ಮೇಲ್ಛಾವಣಿ ಹಾರಿ ಸ್ವಲ್ಪದರಲ್ಲಿ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಹಾಗೂ ಹಾಲೊಳ್ಳಿ ಗ್ರಾಮದ ಫಕ್ರು ಸಾಬ್, ಹುಸೇನ್ ಸಾಬ್ ಮುಜಾವರ್, ಬಾಬಾ ಜಾನ್ ಗೌಸಾಮಿ ಹಾಜಿ ಮುಸ್ತಾಕ್, ದಾದಾ ಬಾಷಾ ಹಾಜಿ ಬೆಳೆದಂತ 4 ಎಕರೆ ಮೇಕೆಜೋಳ ಸಂಪೂರ್ಣ ನೆಲಸಮಗೊಂಡಿದೆ. ಇದರಿಂದ ರೈತರು ಸಂಕಷ್ಟದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಬಂದಿದೆ. ಆನೆಕಲ್ಲು, ಮಳೆ, ಬಿರುಗಾಳಿ ಹಾಗೂ ಮರಗಳು ನೆಲಕ್ಕೆ ಉರುಳಿವೆ. ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಂಪೂರ್ಣವಾಗಿ ಮಳೆಗಾಳಿಗೆ ಹಾನಿಗೊಳಗಾದಂಥ ಹೊಲಗಳನ್ನು ಈಗಾಗಲೇ ವಿಠ್ಠಲ್ ಗೌಡಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಹಾಗೂ ಶಶಾಂತ್ ಮುಲ್ಲಾ ತಲಾಟಿ ಅವರು ಸರ್ವೆ ಕಾರ್ಯವನ್ನು ಆರಂಭಿಸಿದ್ದಾರೆ. ರೈತರಿಗೆ ನೀವು ನಿಮ್ಮ ಹೊಲಗಳು ಉತ್ತಾರ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ತಹಶೀಲ್ದಾರರಿಗೆ ಅರ್ಜಿ ಕೊಡಿ ಎಂದು ಹೇಳಿದರು. ಇನ್ನು ಅನೇಕ ಹೊಲಗಳು ಸರ್ವೆ ಕಾರ್ಯ ಆಗಬೇಕಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಕಡೆ ಗಮನ ಹರಿಸಿ ರೈತರಿಗೆ ಬೆಳೆಯ ಪರಿಹಾರವನ್ನು ಬೇಗನೆ ಬಗೆಹರಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಈಗ ನಿಮ್ಮ ಊರಾಗ ನಿಮ್ದು ಒಂದು ಆಗಿತ್ತು ಮತ್ತು ಬೇರೆ ರೈತರು ಆಗ್ಯಾವ. ಬೇರೆ ರೈತರು ಆಗ್ಯಾವ ಸರ್. ಆದರೂ ಇಷ್ಟು ಕಬ್ಬು ಬಿದ್ದಿದ್ದ ಇದು ನಂದು ಪರದಾಗ ನಾ ಅನಿಸೋ ಮಟ್ಟಿಗೆ ಈಗ ನಾ ನೋಡಿನ ಮಟ್ಟಿಗೆ ಅಂದ್ರೆ ಇದು ಕಬ್ಬು ಭಾಳ ಬಿದ್ದೆ ಸರ್. ಭಾಳ ಲಾಸ್ ಆಗಿದೆ ಸರ್. ಸರ್ಕಾರದಿಂದ ಏನು ಪರಿಹಾರ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಸರ್? ಈಗ ನೋಡ್ರಿ, ಈಗ ರೈತರದ ಬಾಳೆ ಅನ್ನೋದು ಸರ್ಕಾರಕ್ಕೆ ಅಂಕಾರ ಗೊತ್ತೈತಿ. ರೈತರು ಯಾವ ನಮೂನಿ ಯಾವ ಪರಿಸ್ಥಿತಿನಾಗ ಇರ್ತೈತಿ ಅದಾರ ಅನ್ನೋದು ಗೊತ್ತೈತಿ. ಆದರೆ ಈಗ ಸರ್ಕಾರದಿಂದ ಒಂದು ವಿನಂತಿ ಏನಂದರೆ, ನಾನು ನನ್ನ ಹೊಲದಾಗ ಲಾಸ್ ಆಗಿದ್ದ ಪರಿಹಾರದ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸ್ತೀನಿ. ಓಕೆ. ಮೊಹಮ್ಮದ್ ಹಾಸಿಂ ತಾಜುದ್ದೀನ್ ತಹಶೀಲ್ದಾರ್. ತಹಶೀಲ್ದಾರ್ ಸಾಹೇಬ್ರ, ನಿನ್ನೆ ಮಳೆ ಗಾಳಿಗೆ ಗಿಡ ಬಿದ್ದೈತಿ. ಯಾರಿಗಾರ ಏನಾರ ಹಾನಿ ಆಗೈತ್ರಿ? ಇಲ್ಲ ಸರ್, 5:30-6 ಸುಮಾರು ನಾವು ನಮ್ಮ ಹೆಂಡ್ರು ಮತ್ತು ಮಕ್ಕಳು ಕೂಡಿಸಿ ಸಣ್ಣ ಹುಡುಗರು ತೊಗೊಂಡು ಶೆಡ್ನಾಗ ಕುಂತಿದ್ವಿ ರೀ. ಫಸ್ಟ್ ಮಳೆ ಚಾಲು ಆತ್ರಿ. ಮಳೆ ಚಾಲು ಆಗಿ ಒಂದು 10 ನಿಮಿಷ ಟೈಮಿನ ಮ್ಯಾಗ ಗಾಳಿ ಮತ್ತು ಮಳೆ, ಅದೇನು ಅಪರೂಪ ನಾವು ಯಾವಾಗ ನೋಡಲ್ದಂಥ ಮಳೆ ಮತ್ತು ಗಾಳಿ. ನಾವು ಶೆಡ್ನಾಗ ಇದ್ದೀವಿ ರೀ. ನಮ್ಮ ಶೆಡ್ಡಿನ ಮಗ್ಗಲಕ್ಕೆ 2 ಗಿಡ ಅದಾವ್ರಿ. 2 ಗಿಡದ್ದು ಓಲ್ ಬಿದ್ದ ನಮ್ಮ ತಲೆ ಮ್ಯಾಗ ಆದ ಶೆಡ್ಡಿಗೆ ದಾಟಿ ನಮ್ಮ ಮ್ಯಾಗ ತಲೆ ಮ್ಯಾಗ ಹಂಚಿ ಬಿದ್ದು ರೀ. ಆಮೇಲೆ ಮಗ್ಗಲ್ಕ ದೊಡ್ಡ ಒಂದು ಗಿಡ ಬಿತ್ತು ರೀ ಶೆಡ್ಡಿನ ಮಗ್ಗಲ್ಕ. ಮತ್ತೊಂದು ಲೈಟ್ ಕಂಬ ಐತ್ರಿ. ಲೈಟ್ ಕಂಬನೂ ಮುರಿದು ಬಿದ್ದೈತ್ರಿ. ಮತ್ತು ಗೊಂಜಾಳ ಎಲ್ಲ ನಿಲ್ಚಾಪ್ ಆಗ್ಯಾವ್ರಿ. ಕಬ್ಬು ನಿಲ್ಚಾಪ್ ಆಗ್ಯಾವ್ರಿ. ಎಷ್ಟು ಎಕರೆ ಐತ್ರಿ ನಿಮ್ದು ಕಬ್ಬ ಗೊಂಜಾಳ? ಕಬ್ಬ ಗೊಂಜಾಳ ಎಲ್ಲ ಮತ್ತು ಹೀರಿ ಬಳ್ಳಿ ಎಲ್ಲ ಹೀರಿ ಬಳ್ಳಿ ರೀ, ಬದನೆಕಾಯಿ, ಟಮಾಟಿ ಎಲ್ಲ ಸೇರಿಸಿ 4 ಎಕರೆ 5 ಗುಂಟೆ ರೀ. ಈಗ ಕಬ್ಬ ಏನು ಒಳ್ಳೆ ರಿಕವರ್ ಆಗುವುದೈತ್ರಿ? ಕಬ್ಬು ರಿಕವರಿ ಆಕೈತೆ ಸರ್. ಗೊಂಜಾಳ ಆ 50% ರಿಕವರ್ ಆಕೈತೆ, 50% ಹೋಗ್ತೈತೆ ಸರ್. ಆಮೇಲೆ ಹೀರಿ ಬಳ್ಳಿ ರೀ, ಅದು ಕಮ್ಮಿ ಅಂದ್ರೂ ನಾ ಒಂದು ಅರ್ಧ ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡಿದ್ರಿ. ಅದು ಪೂರ ನಲ್ಸವ ಆಗಿದ್ರಿ ಹೀರಿ ಬಳ್ಳಿ. ಈಗ ಸರ್ಕಾರ ಅಥವಾ ಗೌರ್ಮೆಂಟ್ ಆಫೀಸರ್ ತಲಾಟೆಯವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಎಲ್ಲರೂ ಅವ್ರು ಬಂದ ಮೇಲೆ ಇನ್ನೂ ಬರ್ತೀನಿ ಅಂತ ಹೇಳಿ ಹೋಗ್ಯಾರ. ಇನ್ನೂ ಮಠ ಯಾಕಾವ್ಜಿ ಬರ್ತೀನಿ ಅಂತ ಹೇಳ್ಯಾರಿ. ಇನ್ನೂ ಮಠ ಬಂದಿಲ್ಲ ರೀ ಅವರು. ತಹಶೀಲ್ದಾರ್ ಸಾಹೇಬ್ರು ಊರಾಗಿ ಹೊರಗೆ ಹೋಗ್ಯಾರ್ರಿ. ಇನ್ನೂ ಮಠ ಇನ್ನೂ ಬಂದಿಲ್ಲ ರೀ. ತಲಾಟಿ ಸಾಹೇಬ್ರು ಹೋಗ್ಯಾರ, ರಿಜೆಕ್ಟ್ ಮಾಡ್ಯಾರ. ಅವರು ಬರ್ತೀನಿ ಅಂತ ಹೇಳ್ಯಾರ. ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಏನಿಲ್ಲ ರೀ, ಹೇಳಕ್ಕೇನ್ರಿ, ನಮ್ದು ಮುರುಕ ಬಡು ಊರಾಗ ಅಂದ್ರೆ ನಾ ಬಡು ರೈತ್ರಿ. ದನ ಅದಾವು, ಎತ್ತು ಅದಾವ್ರಿ. ನನಗೆ ಕಟ್ಟಲಿಕ್ಕೆ ಜಾಗ ಊರಾಗಿಲ್ರಿ. ಒಂದು ಮನೆ ಶೆಡ್ ಹಾಕೊಂಡೆ, ಮುರುಕ್ ಶೆಡ್ಡ. ಅದು ಶೆಡ್ಡಿನ ಒಂದು ಬಂದೋಬಸ್ತಿ ಮಾಡಿ ಕೊಟ್ಟು ನನಗೊಂದು ಪರಿಹಾರ ಧನ ಬೆಳೆದು ಕೊಡಲಿ ಅಂತ ಇಷ್ಟೇ ನಾ ಸರ್ಕಾರದಿಂದ ಮನವಿ ಕೇಳ್ತೀನಿ.